ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಾವು ಮಾಡ್ತಾ ಇದ್ವಿ ಕನ್ನಡ ಚಿತ್ರ ತೇರಿನ ಬಗ್ಗೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತಮಯವೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಸಿದ್ಧವಾಗಿದ್ದೀರಿ, ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಿ, ಕನ್ನಡದ ಬಗ್ಗೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಅಲ್ಲಿ ವಿಜೃಂಭಣೆ ಆಗ್ತಾ ಇದೆ? ಈಗ ನಾವು ಮುಂಚೆ ಹೇಳಿದಾಗೆ ಆದಷ್ಟು ಚಲನಚಿತ್ರ ಹಿನ್ನೆಲೆ ಗಾಯಕರುಗಳನ್ನು ಇದರಲ್ಲಿ ಪ್ರತಿ ಕಾರ್ಯಕ್ರಮಕ್ಕೆ ಅಳವಡಿಸ್ಕೊಳ್ತೀವಿ. ಮತ್ತು ಅದರ ಜೊತೆಗೆ ಪ್ರತಿ ವೇದಿಕೆಯಲ್ಲೂ ಕೂಡ ಒಬ್ಬ ಹೊಸ ಗಾಯಕ ಅಥವಾ ಗಾಯಕಿಗೆ ಅವಕಾಶ ಕೊಡೋದು. ಮತ್ತು ಪೂರ್ತಿ ಕಾರ್ಯಕ್ರಮ ನಮಗೆ ಬಹುಶಃ 2000 ಇಸವಿಯವರೆಗೆ ಇರುವ ಹಾಡುಗಳೆಲ್ಲ ಬಹುಶಃ ನಾವು ಲೈವ್ ಆಗಿ ಮಾಡ್ಬೋದು. ಅದರ ನಂತರ ಬಂದಿರೋ ಹಾಡುಗಳೆಲ್ಲ ಲೈವ್ ಆಗಿ ಇಷ್ಟು ವೆಯ್ಟ್ ಇರಲ್ಲ ಅಂತೇಳಿ ಆದಷ್ಟು 1934ರಿಂದ 2000 ಇಸವಿಯವರೆಗಿರೋ ಹಾಡುಗಳನ್ನು ಲೈವ್ ಆಗಿ ಆರ್ಕೆಸ್ಟ್ರಾ ಬಹಳ ವಿಶೇಷವಾದಂತಹ. ಇವಾಗ ನಾವು ತುಂಬಾ ಗಮನಿಸ್ತಾ ಇರ್ತೀವಿ, ಬರೇ ಹಾಡೋರು ಮಾತ್ರ ವೇದಿಕೆಯಲ್ಲಿ ಇರ್ತಾರೆ, ಮತ್ತೆ ಆರ್ಕೆಸ್ಟ್ರಾ ಇಲ್ಲಿಂದ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿಲ್ಲ. ಸುಮ್ಮನೆ ಕೆಲವು ವೇದಿಕೆಯಲ್ಲಿ ಶೋಗೆ ಇಡ್ತಾರೆ. 1934ರಿಂದ ಪ್ರಾರಂಭ ಮಾಡವನ್ನ ಸತತವಾಗಿ 2013ವರೆಗೂ ತರತಕ್ಕಂಥದ್ದು ಚಿತ್ರರಂಗದ ಸಂಗೀತ ಸಾಹಿತ್ಯಗಳ ಸಾಧನೆಯನ್ನ, ಅದನ್ನ ತಾಜಾ ಸಂಗೀತ ನೀಡುವಂಥದ್ದು ವಿಶೇಷವಾದ ಅಭಿಯಾನ ಇದು. ಯಾವುದೇ ರೀತಿಯಾಗಿರ್ತಕ್ಕಂಥ ಧ್ವನಿ ಮುದ್ರಿತವಾಗಿರ್ತಕ್ಕಂಥ ಟ್ರ್ಯಾಕ್ಗಳನ್ನ ಬಳಸೋದಿಲ್ಲ. ಅದಕ್ಕೆ ಸತತವಾದ ನಿರಂತರವಾದಂತಹ ಅಭ್ಯಾಸವನ್ನು ನಮ್ಮ ಕಲಾವಿದರು ಮಾಡ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬದ್ಧತೆ ಅದೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿ ಹೀಗೆ ಕೊಡಬೇಕು, ತಾಜಾ ಸಂಗೀತವನ್ನೇ ಕೊಡಬೇಕು. ಇದು ಒಂದು ಬಹಿರಂಗವಾಗಿ ಹೋಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋದಿದೆಯಲ್ಲ, ಬಹಳ ದೊಡ್ಡ ಸವಾಲದು. ಯಾಕಂದ್ರೆ ಎಷ್ಟೋ ಕಡೆ ನಾವು ಆ ಥರ ಕಾರ್ಯಕ್ರಮ ಕೊಟ್ಟಾಗ ಇದು ಸುಮ್ಮನೆ ಆಕ್ಟ್ ಮಾಡ್ತಾರೆ ಅಂತೇಳಿ ಹೇಳಿದ ಚರಿತ್ರೆಗಳಿದೆ. ನಮಗೆ ತುಡಿಚಲನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟಿದ್ದಾರೆ. ಆದರೆ ಒಂದು ಸಾರ್ವಜನಿಕ ಸ್ಥಳಕ್ಕೆ ಹೋಗಿ ನಿಂತ್ಕೊಂಡು, ಶಿವಾಜಿನಗರ ಅಂತಕ್ಕ ಸ್ಥಳದಲ್ಲಿ ನಿಂತ್ಕೊಂಡು ತಾಜಾ ಸಂಗೀತ ಕೊಟ್ಟು ಅವ್ರನ್ನ ಮನರಂಜಿಸಿ ಅವ್ರ ಮನ ಗೆಲ್ಲೋದಿದೆಯಲ್ಲ, ನಿಜಕ್ಕೂ ನಮ್ಮ ಕಲಾವಿದರಿರ್ತಕ್ಕಂಥ ಒಂದು ಸವಾಲು. ಓಕೆ ಸರ್, ಈಗ ಚಿತ್ರತಾರೆ ಕಲಾವಿದೆ ತಾರಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಾರಾ ಅವರೇ, ಕನ್ನಡ ಚಿತ್ರತೆಯರ ಒಂದು ಅಭಿಯಾನ ಶುರುವಾಗ್ತಾ ಇದೆ, ತಾವು ಏನೇ ಹೇಳ್ತೀರಿ ಇದ್ರ ಬಗ್ಗೆ? ಮೊದಲನೇದಾಗಿ ಅಭಿಯಾನ ಮಾಡ್ತಿರೋ ಎಲ್ಲರೂ ಕೂಡ ಅಭಿಯಾನ ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ವೈಯಕ್ತಿಕವಾಗಿ ಅವರಿಗೆ ಒಂದು ರೀತಿಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಟ್ ಏನಂದ್ರೆ ನಮ್ಮಲ್ಲಿ ಎಲ್ಲವೂ ಸರಿ, ನಮ್ಮ ಯುವ ಜನತೆಗೆ ಕನ್ನಡ ಬಗ್ಗೆ ಅಭಿಮಾನ ಮೂಡಿಸಿದ್ರೆ ಅದಕ್ಕಿಂತ ಒಂದು ದೊಡ್ಡ ಕೆಲಸ ಇರ್ಲಾರ್ದು ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ಈಗ ನಾನು ಕೂಡ ಒಂದು ಅವಧಿಯಾಗಿ ಒಂದು ಕಾರ್ಯಕ್ರಮ ಮಾಡುವಾಗ ಬಹಳಷ್ಟು ಆಂಗ್ಲ ಪದಗಳನ್ನು ಬಳಸಲೇಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅವ್ರಿಗೆ ಅರ್ಥವೇ ಆಗ್ತಿಲ್ಲ. ಹೌದು, ಅಲ್ಲ ಕೆಲವು ಸಂದರ್ಭಗಳಲ್ಲಿ ಅದು ಅನಿವಾರ್ಯವಾಗಿಬಿಡುತ್ತೆ. ಅದು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು. ಯಾಕೆಂತಂದ್ರೆ ಆಡು ಭಾಷೆಯ ಪದಗಳಲ್ಲಿ ಅದು ಕೂಡ ಹಾಸೋಕ್ಕಾಗಿ ಸೇರ್ಕೊಂಡ್ಬಿಟ್ಟಿದೆ. ಆದ್ರೂ ಅದನ್ನ ಬಿಟ್ಟು ಕೈ ಜಾರ್ತಾ ಇರುವಂತ ಕನ್ನಡವನ್ನ ಕೈ ಎತ್ತುವಂತ ಕೆಲಸ ನಡೀತಾ ಇದೆ. ಕನ್ನಡದಲ್ಲಿ ಹೇಳಿದ್ರು ಕೂಡ ಮತ್ತೊಮ್ಮೆ ಹೇಳ್ಬೋದು, ಅದು ಕನ್ನಡವೇ ಅಲ್ವೇನೋ ಅನ್ನೋ ತರ ನನಗೆ ಸಂದೇಹ ಬರೋಕ್ ಪ್ರಾರಂಭ ಆಗ್ತದೆ. ಕನ್ನಡ ಮಾತಾಡ್ತಿದ್ನೋ ಇಲ್ಲೋ ಅಂತ ಹೇಳಿ ಈ ತರದೊಂದು ಪ್ರಯತ್ನ ಬಹಳ ವಸ್ತು ಮತ್ತೆ ಬಹಳ ಉತ್ತೇಜನಕಾರಿಯಾಗಿ ಇದೆ ನಿಜವಾಗ್ಲೂ. ಯಾಕಂದ್ರೆ ಈ ತರದ ಒಂದ್ ರೀತಿಯಾದ ಈ ಒಂದು ಪ್ರಯಾಣ ಇದೆಯಲ್ಲ, ಅದು ಬೆಂಗಳೂರಿನಿಂದ ಪ್ರಾರಂಭ ಇಡೀ ಕರ್ನಾಟಕದಲ್ಲಿ ಸುತ್ತು ಬಂದು ಮತ್ತೆ ಬೇರೆ ಬೇರೆ ನಮ್ಮ ಕನ್ನಡಿಗರು ಬಾಳ್ತಿರೋ ಎಲ್ಲಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಹೋದ್ರು ಕೂಡ ಖಂಡಿತವಾಗ್ಲೂ ಬಹಳ ಸ್ವಾಗತ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಓಕೆ, ನಮ್ಮ ಸ್ಟುಡಿಯೋದಲ್ಲಿ ಗಣ್ಯರು ಕೂಡ ಇದ್ದಾರೆ. ನಾಗಾಭರಣ ಅವರಿದ್ದಾರೆ, ರಮೇಶ್ ಚಂದ್ರ ಅವರಿದ್ದಾರೆ, ಹಾಗೆ SLN ಸ್ವಾಮಿ ಅವರಿದ್ದಾರೆ. ಮಾತಾಡಿ ಅವ್ರ ಜೊತೆ. ಯಾರ ಜೊತೆ? ಮೊದಲನೇದಾಗಿ ಸ್ವಾಮಿಯವರ ಹತ್ರ ಮಾತನಾಡ್ತೇನೆ. ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸ್ವಾಮಿಯವರೇ. ಮೊದಲನೇದಾಗಿ ಅಭಿನಂದನೆಗಳು. ನನಗೆ ಗೊತ್ತು ಬಾರಿ ನೀವೇ ಅಂತ ಹೇಳಿ, ಯಾಕಂದ್ರೆ ಈ ತರ ಹೊಸ ರೀತಿಯಾದ ಪ್ರಯತ್ನಗಳನ್ನ ನೀವು ಮಾಡ್ತಾನೆ ಇರ್ತೀರಿ. ಥ್ಯಾಂಕ್ ಯು. ಮೊದಲನೇದಾಗಿ ಅಭಿನಂದಿಸ್ತೇನೆ. ಹಾಗೆ ರಮೇಶ್ ಚಂದ್ರ ಅವ್ರಿಗೆ ಕೂಡ ಇಬ್ಬರಿಗೂ ಸಮವಾಗಿ ನಿಮ್ಮಿಬ್ಬರಿಗೂ ಒಂದು ದೊಡ್ಡ ಶಕ್ತಿಯಾಗಿ ಬಂದಿರೋರು ಅಂದ್ರೆ ಭರಣ ಸರ್. ಖಂಡಿತವಾಗ್ಲು ಭರಣ ಸರ್ ಬಂದ್ರೆ ಒಂದು ರೀತಿಯಾದ ಹೊಸ ಅಲೆಯ ಹಾಗೂ ನಮ್ಮ ಚಿತ್ರರಂಗ ಇಡೀ ನಿಮ್ ಜೊತೆ ಬಂದ ನಿಂತಂಗೆ ಭಾವನೆ. ನಾಗಾಭರಣ ಸರ್ ಹೇಗೆ ಅಂದ್ರೆ ಒಂದು ಹಳೆ ತಲೆ ಹಾಗೆ ಹೊಸ ಅಲೆ ಎರಡೂ ಸೇರ್ಕೊಳತ್ತೆ ಅಲ್ಲಿಗೆ. ಅವರು ಎಲ್ಲಾ ರೀತಿಯ ಚಿತ್ರಗಳು ಸೇರ್ಕೊಳ್ತಾರೆ. ಅವರು ಒಂದು ರೀತಿಯ ಒಂದು ವರ್ಗಕ್ಕೆ ಸೇರ್ದವರಲ್ಲ ಭರಣ ಸರ್ ಅವರು. ಮೇಡಮ್, ಜೊತೆಗೆ ವಿವಾದಾತೀತ ವ್ಯಕ್ತವಾಗಿರ್ತಕ್ಕಂಥ ಮಾಸ್ಟರ್ ಹಿರಣ್ಣಯ್ಯವರು ಅಪ್ಪಾಜಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅವರ ಗೌರವಾಧ್ಯಕ್ಷತೆ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಅಯ್ಯೋ, ಮತ್ತೆ ಇನ್ನೇನು ಚೆನ್ನಾಗಿ ಆಗ್ತದೆ. ಎಲ್ಲರೂ ಇದ್ದೀರಿ, ಹಂಗಾರೆ ನೀವು ಇದ್ದೀರಿ, ನೀವು ಇರಬೇಕು. ನಾನು ಚಿತ್ರರಂಗದ ಮೂಲಕ ಕೇಳ್ಕೊಳ್ತಕ್ಕಂಥ ಏನು ಅಂತಂದ್ರೆ, ಈ ವೇದಿಕೆ ಮೂಲಕ ಕೇಳ್ಕೊಳ್ಳೋದು ಏನು ಅಂದ್ರೆ, 100 ವೇದಿಕೆಗಳಲ್ಲಿ ಎಲ್ಲ ಚಿತ್ರ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ನಟ ನಟಿಯರು, ಗಾಯಕ ಗಾಯಕಿಯರು ದಯವಿಟ್ಟು ಎಲ್ಲ ವೇದಿಕೆಗಳಲ್ಲಿ ಬರಬೇಕು. ಕನ್ನಡದ ಕಳಕಳಿಯ ಕಾರ್ಯಕ್ರಮದ ಕೈ ಜೋಡಿಸಬೇಕು. ಈ ತೇರನ್ನ ತಾವು ಎಳೆಯಬೇಕು. ಯಾಕೆಂದರೆ ಈಗ ನಾವು ಹೇಳ್ಬಿಟ್ಟಿದ್ವಿ, ಕನ್ನಡ ಚಿತ್ರ ತೇರು ಅಂದಮೇಲೆ ಇದರಲ್ಲಿ 50 ಭಾಗ ಚಿತ್ರ ಮಾಧ್ಯಮದ ಜವಾಬ್ದಾರಿ ಇದೆ. ಹಾಗಾಗಿ ತಾವೆಲ್ಲರೂ ಬರಬೇಕು ಮತ್ತು ಈ ಕಾರ್ಯಕ್ರಮವನ್ನು ನೀವು ನಡೆಸ್ಕೊಡ್ಬೇಕು. ತೇರನ್ನು ತಾವೆಲ್ಲರೂ ಎಳಿಬೇಕು.
ಓಕೆ, ಖಂಡಿತ. ಧನ್ಯವಾದ ತಾರಾ ಅವರೇ, ತಾವು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ತಾರಾ ಅವ್ರ ಮಾತಾಗಿತ್ತು. ಸೊ ನಾಗಭರಣ ಸರ್ ಅವರೇ, ಈ ಒಂದು ಚಿತ್ರತೇರನ್ನ ಯಶಸ್ವಿಗೊಳಿಸೋದಕ್ಕೆ ಹಾಗೆ ಸೂತ್ರಗಳು ತುಂಬ ಇದೆ. ಹಾಗೆ ಕನ್ನಡಿಗರನ್ನ ಹಿಡಿದಿಟ್ಕೋಬೇಕು, ಆದರೆ ಕನ್ನಡೇತರರನ್ನು ಕೂಡ ಕನ್ನಡದ ಕಡೆ ಸೆಳಿಬೇಕು. ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನ ಇರುತ್ತೆ? ಕನ್ನಡೇತರರು ಅನ್ನೋದು ಇದೆಯಲ್ಲ, ನಾವು ಸಂಗೀತದ ಮುಖಾಂತರ ಅವರ ಹೃದಯವನ್ನು ಮುಟ್ಟೋದಕ್ಕೆ ಹೊರಟಿರೋರು. ಯಾವುದೋ ಬೇರೆ ಯಾವುದೇ ಇದು ಇವುಗಳಿಲ್ಲ. ನಿಜ, ಸಂಗೀತ ಎಲ್ಲರನ್ನು ಎಲ್ಲರನ್ನೂ ಅನೇ ತಾನಾಗಿ ಸೆಳೆಯುತ್ತೆ. ಅದರಲ್ಲೂ ಕನ್ನಡದ ಚಲನಚಿತ್ರ ಭಂಡಾರ, ಸಂಗೀತ ಭಂಡಾರ ಏನಿದೆ ಅದು ಬಹಳ ವಿಪುಲವಾಗಿದೆ. ಆ ವಿಪುಲವಾದ ಭಂಡಾರದಲ್ಲಿ ಹೆಕ್ಕಿಕೊಂಡಿರುವ ರತ್ನಗಳನ್ನು ರಮೇಶು ಮತ್ತು ಅವನ ಸಂಗಡಿಗರು ಒಟ್ಟಿಗೆ ತೊಗೊಂಡು ಹೋಗ್ತಿರ್ತಾರೆ. ಸೊ ಈ ದೃಷ್ಟಿಯಲ್ಲಿ ಮೊದಲು ನಾವು ಸ್ಕೋರ್ ಮಾಡ್ತೀವಿ ಅನ್ನೋ ಗ್ಯಾರಂಟಿ ಕೂಡ ಇದೆ ಇಲ್ಲಿ. ಅಂದರೆ ಒಂದು ಅರ್ಥದಲ್ಲಿ ನಾವು ಅವರನ್ನು ಹತ್ತಿರಕ್ಕೆ ಕರ್ಕೋತೇವೆ ಅಂತ. ಓಕೆ, ಜೊತೆಗೆ ನಿಧಾನವಾಗಿ, ಅಂದರೆ ಹೊಸ ಗಾಯಕ ಇರ್ಬೋದು, ಹೊಸ ಗಾಯಕಿ ಇರ್ಬೋದು, ಅವರು ತಮ್ಮ ಪ್ರದರ್ಶನಗಳನ್ನು ಕೊಡ್ತಾನೆ ತಮ್ಮ ಸುತ್ತಮುತ್ತ ಇರೋರನ್ನು ನಮ್ಮವ್ರನ್ನಾಗಿಸ್ಕೋತಾರೆ. ಇದರಲ್ಲಿ ನನಗೆ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಇದನ್ನು ಹಾಡನ್ನು ಜಾಪನೀಸ್ ಒಬ್ಬ ಸಿಂಗರ್ ಹಾಡ್ತಾ ಇದ್ದ ಅವತ್ತು. ಹೌದು, ಅದನ್ನು ಕಬ್ಬನ್ ಪಾರ್ಕಲ್ಲಿ ಮತ್ತು ವಿಧಾನಸೌಧದಲ್ಲಿ ನೋಡಿದ್ವಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋದನ್ನು ಒಬ್ಬ ಜಪಾನ್ ಇವರು ಸಂಗೀತ ಹಾಡ್ತಾ ಇದ್ದಾರೆ. ನಿಮಗೇನು ಅನಿಸುತ್ತೆ? ಹೌದು, ಹೆಮ್ಮೆ ಅನಿಸುತ್ತೆ ನಮ್ಮ ಭಾಷೆ ಬಗ್ಗೆ. ಹೌದು, ಇದು ಇವತ್ತು ಆಗಬೇಕಾಗಿರೋದು. ಓಕೆ ಸರ್, ಈಗ ನಟರತ್ನಾಕರ ಮಾಸ್ಟರ್ ಹಿರಣ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಿರಣ್ಯ ಅವರೇ, ನಮಸ್ಕಾರ. ನಮಸ್ಕಾರ, ಹೇಳಿ. ಕನ್ನಡ ಚಿತ್ರತೇರು ಯಶಸ್ವಿ ಆಗಲಿ ಅನ್ನೋ ಒಂದು ಅಭಿಯಾನದ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ. ತಾವು ಕೂಡ ಭಾಗವಹಿಸಿದ್ದೀರಿ ದೂರವಾಣಿ ಮುಖಾಂತರ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ನಾನು ಮೊಟ್ಟ ಮೊದಲನೇ ಅದ ತೇರಿನ ಅಧ್ಯಕ್ಷನಾಗಿ ನಾನು ಬೆಂತಟ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಕನ್ನಡ ಭಾಷೆಯಲ್ಲಿ ಹುಟ್ಟಿರುವ ನನಗೆ ಕನ್ನಡ ಸರ್ವಸ್ವವನ್ನು ಕೊಟ್ಟಿದೆ. ಕನ್ನಡದಲ್ಲಿ ಏನಿದೆ ಅಂತ ಕೇಳುವವರಿಗೆ ಕನ್ನಡದಲ್ಲಿ ಏನಿಲ್ಲ ಅನ್ನೋದನ್ನ ಹೇಳಿಸ್ಬೇಕು ಅವ್ರ ಬಾಯಿಂದ ಅನ್ನೋದು ನಮ್ಮ ಅಭಿಯಾನದ ಬಹಳ ಮುಖ್ಯ ಉದ್ದೇಶ. ಅದರಲ್ಲಿ ಸ್ವಾಮಿಯವರು ನೇತೃತ್ವ ತಗೊಂಡಿರೋದನ್ನ ಅನೇಕರು ಪ್ರಶಂಸಿಸಿದ್ದಾರೆ. ನಾನು ಅದನ್ನ ಅವರ ಕೈಕಲ್ಲಿ ಕೆಲಸ ಮಾಡಿ ಅನುಭವಿಸಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆಶಯ ಇಷ್ಟೇ ಸ್ವಾಮಿ, ಕನ್ನಡ ಪರಭಾಷಾ ಪ್ರೇಮದೊಂದಿಗೆ ಸ್ವಭಾಷಾ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ. ಹೌದು, ನಿಜ. ಆಮೇಲೆ ಕನ್ನಡ ಚಿತ್ರತೇರು ಅಂತ ಹೆಸರಿಟ್ಟಿದ್ದಾರಲ್ಲ, ಇದರ ಬಗ್ಗೆ ನಮ್ಮ ಪಾವಡ ಪ್ರಕಾಶ್ ಅವರು ಹೇಳಿದ ಮಾತು ಚೆನ್ನಾಗೇನೋ ಇದೆ. ಆದ್ರೆ ಅದಕ್ಕೆ ನಂದೊಂದು ಈ ಕುಚೋದ್ಯದ ಉತ್ತರ ಏನಂದ್ರೆ, ಕನ್ನಡ ಚಿತ್ರ ಅಂದ್ರೆ ಕನ್ನಡ ಅನ್ನೋದು ಚಿತ್ರ ರೀ. ಕನ್ನಡ ಅನ್ನೋದು ಚಿತ್ರ. ನೀವು ಮಾತಾಡ್ತಾ ಇದ್ದಾರೆ ಕನ್ನಡ, ಕಣ್ಣೆದುರಿಗೆ ಕನ್ನಡ ಕುಣಿತಿರುತ್ತೆ. ಚಿತ್ರ ಕೈಲಾಸಮ್ಮನ ಮಾತು ಹೇಳಿದ್ದಾರೆ ಗೊತ್ತಾ? ಕೆಲಸ ಬಿಡ್ತಾರೆ, ಕನ್ನಡ ಹೇಗೆ ಮಾತಾಡ್ಬೇಕು ಗೊತ್ತಾ ಮಗು? ಕನ್ನಡ ಮಾತಾಡ್ತಾ ಇದ್ರೆ ಯಾಕೆ ಕನ್ನಡ ಕೇಳ್ತಾ ಆಡ್ತಾ ಇರೋ ಮಗು ನಗ್ತಾ ನಿದ್ದೆ ಮಾಡಬೇಕು, ಹಾಗೆ ಮಾತಾಡ್ಬೇಕು ಕನ್ನಡ ಅಂತ. ಕನ್ನಡವನ್ನ ಅಭಿನಂದಿಸಿದ ಪುಣ್ಯಾತ್ಮಗಳ ಪೈಕಿ ಅನ್ಯ ಭಾಷಿಕರೇ ಜಾಸ್ತಿ. ಸ್ವಲ್ಪ ಗಮನ ಕೊಟ್ಟು ನೋಡ್ಲಿ ಕನ್ನಡಿಗರು. ಕನ್ನಡಕ್ಕೆ ಮೊಟ್ಟ ಮೊದಲಿಯ ನಿಘಂಟು ಅಂದ್ರೆ ಡಿಕ್ಷನರಿ ತಂದುಕೊಟ್ಟ ಪುಣ್ಯಾತ್ಮ ಒಬ್ಬ ಜರ್ಮನಿಯವರು. 1000 ಪುಟದ ಡಿಕ್ಷನರಿಯನ್ನ 1853ರಲ್ಲಿ ಕಿಟ್ಟನನ್ನು ತಂದುಕೊಟ್ಟ ನಮಗೆ. ಅವನು 20 ವರ್ಷ ಕನ್ನಡವನ್ನ ಅಧ್ಯಯನ ಮಾಡಿ, ನಾನು ಜಗತ್ತಿನ ಎಲ್ಲ ಭಾಷೆಗಳಿಗಿಂತ ಕನ್ನಡವನ್ನ ಅತ್ಯಂತ ಪ್ರಮುಖವಾಗಿ ಪ್ರೀತಿಸ್ತೇನೆ. ಯಾಕೆ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಸಂಗೀತಮಯವಾದ, ಸಾಹಿತ್ಯಪೂರ್ಣವಾದ, ಅರ್ಥಪೂರ್ಣವಾದ, ಆಧ್ಯಾತ್ಮಿಕ ಚರಿತ್ರೆಗಳನ್ನ ಹೊಂದಿರತಕ್ಕಂಥ ಏಕಮೇವ ದ್ವಿತೀಯ ಭಾಷೆ ಅಂದ್ರೆ ಕನ್ನಡ ಅಂತ. SP ಬಾಲಸುಬ್ರಹ್ಮಣ್ಯಂ ನನ್ನ ಜೊತೆ ಪಾತ್ರ ಮಾಡುವಾಗ ಒಂದ್ಸಲ ಅವ್ರು ಮಾತು ಹೇಳಿದ್ರು, ನಾನು ಅನೇಕ ಭಾಷೆಗಳಲ್ಲಿ ಹಾಡಿದ್ದೇನೆ ಗುರುಗಳೇ, ಆದ್ರೆ ಕನ್ನಡದಲ್ಲಿ ಇರುವಷ್ಟು ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಮತ್ತು ವಚನ ಸಂಗ್ರಹ, ದಾಸ ಸಾಹಿತ್ಯ ಪ್ರಪಂಚದ ಯಾವ ಭಾಷೆಯಲ್ಲೂ ನಾನು ಕೇಳಿಲ್ಲ, ನಮ್ಮ ಹಾಡಿರುವ ಭಾಷೆಗಳು ನಾನು ನೋಡಿಲ್ಲ ಅಂತ. ಇದಕ್ಕಿಂತ ಒಂದು ದೊಡ್ಡ ಕೀರ್ತಿ ಬೇಕಾ? ಕನ್ನಡಕ್ಕೆ ಅತ್ಯುತ್ತಮ ಕಾದಂಬರಿಗಳನ್ನು ಕೊಟ್ಟಂತ ತಾರಾಸು, BC ದೇವುಡು ಮತ್ತು DVG ಇವರ ಮಾತೃಭಾಷೆ ತೆಲುಗು, ಪೂತಿ ನರಸಿಂಹಾಚಾರ್ಯರು, ಮಾಸ್ತಿ ವೆಂಕಟೇಶಂಗಾರು, ಗುರು ರಾಮಸ್ವಾಮಿ గారు, GP ರಾಜರತ್ನಂ ಇವರೆಲ್ಲರ ಮಾತೃಭಾಷೆ ತಮಿಳು, ಶಿವರಾಮ್ ಕಾರಂತರ ಮಾತೃಭಾಷೆ ತುಳು, ಅವರ ನಮ್ಮ ದಾರಾ ಬೇಂದ್ರೆ ವರಕವಿ ಅವರ ಮಾತೃಭಾಷೆ ಮರಾಠೆ, ಕಸ್ತೂರಿ ಅವರ ಮಾತೃಭಾಷೆ ಮಲಯಾಳ. ಹೀಗೆ ಇಂಥ ಪರಭಾಷಿಕರೆಲ್ಲ ನಮ್ಮ ಕನ್ನಡಮನ ಸೇವೆಯನ್ನ ಮಾಡೋದಕ್ಕೆ ತಮ್ಮ ಭಾಷೆಯನ್ನ ಹೌದು ಹಿರಣ್ಯ ಅವರೇ, ಇನ್ನೊಂದು ಏನಂತಂದ್ರೆ ನೀವು ನಿಮ್ಮ ನಾಟಕಗಳಲ್ಲಿ ಬೈದಿರೋದು ಕನ್ನಡದಲ್ಲೇ ಇಡೀ ದೇಶದವರಿಗೆಲ್ಲ.
ನಾನು ಆ ಕನ್ನಡದ ಭಾಷೆಯನ್ನ ಬೈಯೋದಕ್ಕೋಸ್ಕರವಾಗಿ ಯಾರು ತಯಾರು ಮಾಡ್ಕೊಂಡಿರೋ ನನ್ನ ಶ್ರಮ ನನಗೆ ಗೊತ್ತು. ಇವತ್ತು ಆ ಕನ್ನಡದ ಭಾಷೆಯ ಬೈಗಳನ್ನ ನನ್ನಿಂದ ಅಪಹರಣ ಮಾಡಿ ತಗೊಂಡೋಗಿ ಪಾರ್ಲಿಮೆಂಟ್ ಅಸೆಂಬ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನನಗೆ ನಾನು ಭಾಷಾ ರಹಿತರಾಗಿದ್ದೇನೆ. ಮೇಲಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ರಪಾತ್ ಆಗಿರ್ತಕ್ಕಂಥ DVG ಅವರು ಮಂಕುತಿಮ್ಮನ ಕಗ್ಗ 945 ಪದ್ಯ ಬರೆದಿದ್ದಾರಲ್ಲ, ಅದು ಪಂಚಮ ವೇದಾಂತ ಆಗಿದೆ. ಪಾವಗಡ ಪ್ರಕಾಶ್ ಅವರ ಕನ್ನಡದ ಭಾಷೆಯ ಅಭಿಮಾನ ಇದೆಯಲ್ಲ, ಅವರನ್ನೀಯ ಕಣ್ಣನ್ ಅವರು ಕನ್ನಡದಲ್ಲಿ ಮದುವೆ ಮಾಡಿಸ್ತಾರೆ, ಕೇಳೋದಕ್ಕೆ 2 ಕಿವಿ ಸಾಲದು. ಕನ್ನಡದಲ್ಲಿ ಏನಿಲ್ಲ ಸ್ವಾಮಿ, ನಾನು ಹೇಳ್ತೀನಿ ಕನ್ನಡವೇ ಒಂದು ಪ್ರಪಂಚ. ಕನ್ನಡದ ಅಧೀನತೆ ಭುವನೇಶ್ವರಿ ಇದ್ದಾಳಲ್ಲ, ಅವಳ ಗರ್ಭ ಸಂಜಾತರು ನಾವು ಅತ್ಯಂತ ಪುಣ್ಯಶೀಲರು. ನಾವು ಶಾಂತಿ ಪ್ರಿಯರು, ಸಹನೆ ಪ್ರಿಯರು, ಎಲ್ಲಕ್ಕಿಂತ ಮೀರಾಗಿ ಪರಭಾಷಾ ಪ್ರೇಮಿಗಳು. ಬೇರೆ ಭಾಷೆಯ ಚಿತ್ರಗಳು ಬಂದು ಬೆಂಗಳೂರಿನಲ್ಲಿ 100 ದಿನ ನಡೆಯುತ್ತೆ. ಅದೇ ನಮ್ಮ ಭಾಷೆ ಚಿತ್ರ ಬೇರೆ ಕಡೆ ಹೋದ ರಾಜ್ಯಗಳಲ್ಲಿ 3 ದಿನ ನಡೆಯಲ್ವಲ್ಲ. ನಾವು ಎಂತ ಶಾಪಗ್ರಸ್ತರು ಲೆಕ್ಕ ಹಾಕಿ. ಇವತ್ತು ತೆಲುಗು ಮತ್ತು ತಮಿಳು, ಮಲಯಾಳ, ಇದು ಇಂಗ್ಲಿಷು ಇತ್ಯಾದಿ ಸಿನಿಮಾಗಳನ್ನೆಲ್ಲ ನೋಡಿದ ಮೇಲೆ ಕನ್ನಡಕ್ಕೆ ಬರ್ತಾರೆ. ಅದನ್ನ ಸ್ವಲ್ಪ ಪರಿವರ್ತನೆ ಮಾಡಿ. ಮೇಲಾಗಿ ಇನ್ನೊಂದು ಏನಂದ್ರೆ ಸ್ವಾಮಿ, ನಾನು 4 ಹೇಳಲಿಕ್ಕೆ ಅಪೇಕ್ಷೆ ಪಡೆದೆ ಕನ್ನಡಿಗರಿಗೆ, ಪ್ರೇಮದಿಂದ ಕನ್ನಡವನ್ನ ಹಬ್ಬಿದ್ರೆ ಶಾಶ್ವತವಾಗಿ ಉಳಿಯುತ್ತೆ. ಓಕೆ, ಧನ್ಯವಾದಗಳು ಮಾಸ್ಟರ್ ಹಿರಣ್ಣ ಅವರೇ, ತಾವು ಸುವರ್ಣ ಜೊತೆ ತಮ್ಮ ಒಂದು ಅಭಿಪ್ರಾಯನ ಹಂಚಿಕೊಂಡಿದ್ದಕ್ಕೆ. ಇದಕ್ಕೆ ಪೂರಕವಾಗಿ ಒಂದು ಮಾತು ಹೇಳ್ಬೇಕು ನಾನು. ಬಹುಶಃ ಅದು ರಮೇಶ್ ಚಂದ್ರ ಅವರ ಧ್ವನಿಯಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡ ಚಿತ್ರಗೀತೆಗಳಲ್ಲಿ ಪರಭಾಷಾ ಗಾಯಕಿಯರು ಬಂದು ಹಾಡ್ತಾರೆ. ಹೌದು, ಆ ಹಾಡನ್ನು ಬೀದಿಗೆ ಹೋಗಿ ಅದನ್ನು ಪ್ರಚಾರ ಮಾಡಿ, ಇದು ನಮ್ಮ ಸತ್ವ ಅಂತೇಳಿ ಮಾಡ್ತಕ್ಕಂಥ ನಮ್ಮ ಗಾಯಕಿ. ಇದು ನಮ್ಮ ಚಿತ್ರರಂಗದ ದುರಂತ. ನಾನು ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ವಾಸ್ತವಾಂಶದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ವಿಚಾರ ನಿಮ್ಗೆ ಹೇಳಲೇಬೇಕು. ಇವತ್ತು ನಮ್ಮ ವೆಬ್ಸೈಟ್ ಲಾಂಛನವಾಗ್ತಾ ಇದೆ, ಕನ್ನಡ ಚಿತ್ರತೇರು ಲಾಂಛನ ಆಗ್ತಾ ಇದೆ. ayushlife.com ಮತ್ತು bengalurelife.com ಅವರು ತಂತ್ರಜ್ಞಾನವನ್ನು ಬಳಸಿಕೊಂಡು ಹೇಗೆ ನಾವು ಉಪಯೋಗಿಸಬೇಕು ಅಂತ ಮಾಡ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲೆಡೆ ಇರತಕ್ಕಂಥ ಕನ್ನಡಿಗರನ್ನು ಈ ವೆಬ್ಸೈಟ್ ಮೂಲಕ ನಾವು ತಲುಪ್ತಾ ಇದ್ದೇವೆ. ನಮ್ಮ ಕಳಕಳಿ ಒಂದೇ, ಇದು ಯಾರೋ ಮಾಡ್ತಿರ್ತಕ್ಕಂಥ ಪ್ರಚಾರ, ಯಾರೋ ಮಾಡ್ತಿರ್ತಕ್ಕಂಥ ಆಂದೋಲನ, ಯಾವುದೋ ಪ್ರಾಯೋಜಕತ್ವದಲ್ಲಿ ಮಾಡ್ತಿರ್ತಕ್ಕಂಥ ಆಂದೋಲನ ಖಂಡಿತ ಅಲ್ಲ. ಎಲ್ಲ ಕನ್ನಡಿಗರು, ಕನ್ನಡೇತರರು ಯಾರೆಲ್ಲ ಇದ್ದೀರಿ ಕರ್ನಾಟಕದಲ್ಲಿ, ಎಲ್ಲರೂ ಮತ್ತು ಕನ್ನಡೇತರರು, ಬೇರೆ ದೇಶದಲ್ಲಿರ್ತಕ್ಕಂಥವ್ರು, ವಿದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ₹1 ದೇಣಿಗೆ ನೀಡೋದ್ರ ಮೂಲಕವಾಗಿ ಈ ಅಭಿಯಾನದಲ್ಲಿ ನನ್ನ ಪಾತ್ರವೂ ಇದೆ. ನಾನು ತೇರನ್ನು ಅಭಿಮಾನಪೂರ್ವಕವಾಗಿ ಎಳಿತೇನೆ ಅಂತೇಳಿ ನೀವೆಲ್ಲರೂ ಕೈ ಜೋಡಿಸಿ ಈ ತೇರನ್ನು ಎಳೆದ್ರೆ ಬಹುಶಃ ಈ ತೇರು ಇವತ್ತು ಏನು ಬೆಂಗಳೂರು ಪ್ರಾರಂಭ ಆಗಿದೆ, ಇದು ರಾಜ್ಯಕ್ಕೆ ವಿಸ್ತಾರವಾಗುತ್ತೆ. ಖಂಡಿತವಾಗ್ಲೂ ತೆಗೆದುಕೊಳ್ಬೇಕು ಅಂತ ಆಲೋಚನೆ ಇದೆ. ಇದು ನಮ್ಮ ಕಳಕಳಿ. ಕರ್ನಾಟಕ ಬ್ಯಾಂಕಿನ ಎಲ್ಲ ಶಾಖೆಗಳಲ್ಲೂ ಕೂಡ ಅವರೇ ಹೋಗಿ ಸ್ವತಃ ಈ ದೇಣಿಗೆಯನ್ನು ಕೊಟ್ಟು ಈ ತೇರನ್ನು ಎಳಿಬೇಕು ಅಂತ ಮತ್ತೆ ಈ ವೇದಿಕೆಯಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಓಕೆ, ಧನ್ಯವಾದಗಳು 3 ಜನ ಗಣ್ಯರಿಗೂ ನಮ್ಮ ಸ್ಟುಡಿಯೋಗೆ ಬಂದು ಈ ಒಂದು ಕನ್ನಡ ತೇರಿನ ಬಗ್ಗೆ ಮಾತನಾಡೋದಕ್ಕೆ. ಸೊ ವೀಕ್ಷಕರೇ, ಕನ್ನಡ ತೇರು, ಕನ್ನಡ ಚಿತ್ರತೇರು, ಇದು ಕನ್ನಡ ಜಾಗೃತಿ ಅಭಿಯಾನ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗದಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಉದ್ದಕ್ಕಲಕ್ಕೂ ಪಸರಿಸಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.